ಎಲ್ಲರೂ ತಮ್ಮ ಧರ್ಮವನ್ನು ಶಾಂತಿಯುತವಾಗಿ ಆಚರಣೆ ಮಾಡುವುದೇ ದೇಶದ ಸಂವಿಧಾನದ ಆಶಯವಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದರು. ಇತಿಹಾಸ ಪ್ರಸಿದ್ಧ ನಾಪೋಕ್ಲು ಬಳಿಯ ಎಮ್ಮೆಮಾಡು ಮಖಂ ಉರುಸ್ನ ಅಂಗವಾಗಿ ನಡೆದ ಸಾರ್ವಜನಿಕ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಎಮ್ಮೆಮಾಡು ಸರ್ವಧರ್ಮಗಳ ಸೌಹಾರ್ದತೆಯ ಸಂಕೇತವಾಗಿರುವ ಪುಣ್ಯ ಸ್ಥಳವಾಗಿದೆ. ದೇಶದಲ್ಲಿ ಎಲ್ಲರೂ ಕೂಡ ಅವರವರ ಧರ್ಮ ಪಾಲನೆ ಮತ್ತು ಆಚರಣೆಗಳನ್ನು ಸ್ವತಂತ್ರವಾಗಿ ಆಚರಿಸಲು ಬಿಡಬೇಕು ಎಂಬುದೇ ಈ ದೇಶದ ಸಂವಿಧಾನದ ಮೂಲ ಉದ್ದೇಶ ಎಂದರು. ಸರ್ಕಾರ ರಾಜ್ಯಾದ್ಯಂತ ಹಲವಾರು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ನ್ಯಾಯ ಒದಗಿಸುವ ಯೋಜನೆ ರೂಪಿಸಿದ್ದೇವೆ. ಅದರಂತೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಹಲವು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ. ಮುಂದೆಯೂ ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕೆಂದು ಉರುಸ್ ಸಮಾರಂಭಕ್ಕೆ ಶುಭ ಕೋರಿದರು. ಈ ಹಬ್ಬದ ಆಚರಣೆಯಲ್ಲಿ ಭಾಗಿಯಾಗಿದ್ದೇನೆ. ಎಲ್ಲರಿಗೂ ಶುಭಾಶಯಗಳನ್ನು ಕೂಡ ಇವತ್ತು ಕೋರಲಿಕ್ಕೆ ಬಯಸ್ತಾರೆ. ಈಗಾಗಲೇ ಮೆಹರೋಜ್ ಖಾನ್ ಅವರು ಭಾಳ ವಿಸ್ತೃತವಾಗಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದು, ಆದರೆ ಇಷ್ಟನೇ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ತಮ್ಮ ಧರ್ಮವನ್ನು ಶಾಂತಿಯುತವಾಗಿ ಆಚರಣೆ ಮಾಡುವಂಥದ್ದೇ ಈ ದೇಶದ ಸಂವಿಧಾನ. ಈ ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಂತ ಪ್ರತಿಯೊಬ್ಬ ನಾಗರಿಕರು ಇನ್ನೊಬ್ಬರ ಧರ್ಮದ ಆಚರಣೆಯಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಯಾರು ಸಂವಿಧಾನವನ್ನ ನಂಬಲ್ಲ, ಯಾರು ಸಂವಿಧಾನವನ್ನ ವಿರೋಧಿಸ್ತಾರ, ಅವರು ಧರ್ಮದ ಮಧ್ಯೆ ದ್ವೇಷವನ್ನು ತಂದು ರಾಜಕಾರಣವನ್ನು ಈ ದೇಶದಲ್ಲಿ. ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ಮೌಲಾನಾ ಶಾಫಿ ಸಅದಿ ಮಾತನಾಡಿ, ಇತ್ತೀಚೆಗೆ ಹಲವಾರು ರೀತಿಯ ಕಾನೂನುಗಳನ್ನು ತಂದು ಮುಸ್ಲಿಂ ಸಮುದಾಯದ ಪೂರ್ವಿಕರು, ಸಾತ್ವಿಕರು ನಮಗೆ ಕೊಟ್ಟಂತಹ ವಕ್ಫ್ ಆಸ್ತಿಗಳನ್ನು ಕಬಳಿಸುವಂತಹ ಹುನ್ನಾರ ನಡೆಯುತ್ತಿದೆ. ಅದರಂತೆ ಹಿಜಾಬ್ ವಿಷಯಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಮುದಾಯದ ಶೈಕ್ಷಣಿಕ ವ್ಯವಸ್ಥೆಗೆ ಸ್ಪಂದಿಸಬೇಕು ಎಂದ ಅವರು, ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಸಹಬಾಳ್ವೆಗೆ ಪ್ರತಿಯೊಬ್ಬರೂ ಪ್ರಾಮುಖ್ಯತೆಯನ್ನು ನೀಡಿದರೆ ಮಾತ್ರ ಶಾಂತಿಯಿಂದ ಉತ್ತಮ ಜೀವನ ಸಾಗಿಸಲು ಸಾಧ್ಯವಾಗಲಿದೆ ಎಂದರು. ನಾಯಕತ್ವದಲ್ಲಿ ನಮ್ಮ ಜಗತ್ತು ಮೂಲವಾದ ಮೀಟಿಂಗ್ ಇದೆ. ಅಲ್ಲಿ ಅದರ ಬಗ್ಗೆ ಚರ್ಚೆ ಮಾಡುತ್ತೇವೆ ನಾವು. ಆ ಚರ್ಚೆಯಲ್ಲಿ ಈ ಕಾನೂನಿನ ವಿರುದ್ಧ, ಈ ಕರಾಳ ತಿದ್ದುಪಡಿಯ ವಿರುದ್ಧ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಇನ್ಶಾ ಅಲ್ಲಾಹ್ ನಮ್ಮ ಕಾರ್ಯಕರ್ತರಿಗೆ ನಾವು ಇನ್ಶಾ ಅಲ್ಲಾಹ್ ಹೇಳಿಕೆ ಕೊಡಲಿಕ್ಕಿದ್ದೇವೆ. ಇಡೀ ಮುಸ್ಲಿಂ ಸಮುದಾಯ ಇದರ ವಿರುದ್ಧ ಕಾನೂನು ಹೋರಾಟ ಮಾಡಬೇಕು. ಕರ್ನಾಟಕ ರಾಜ್ಯ ಜಮಯತುಲ್ ಉಲಾಮಾ ಪ್ರಧಾನ ಕಾರ್ಯದರ್ಶಿ ಹುಸೈನ್ ಸಹದಿ ಕೇಸಿರೋಡ್ ರವರು ಮಾತನಾಡಿ, ಅಪಾರ ಧಾರ್ಮಿಕ ಕೇಂದ್ರಗಳನ್ನು ಹೊಂದಿರುವ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಧರ್ಮದವರು ತಮ್ಮದೇ ಆದ ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆಯೊಂದಿಗೆ ಧಾರ್ಮಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆಯುತ್ತಿರುವುದರಿಂದಲೇ ಭಾವೈಕ್ಯತೆಯ ಸೌಹಾರ್ದ ಸಮಾಜ ಇಲ್ಲಿ ನಿರ್ಮಾಣವಾಗಿದೆ ಎಂದರು. ഒരു സലാത്തു സലാമും മദീനയിലേക്ക് സമർപ്പിച്ചുകൊണ്ട് നമ്മൾ ഈ മജ്ലിസ് ആരംഭപൂവായ മുത്തുനബി സ്വല്ലല്ലാഹു അലൈഹി വസല്ലം മദീനയിൽ നിന്നിട്ട് ഒന്നിങ്ങോട്ട് തിരിഞ്ഞു നോക്കി നമ്മളെല്ലാവരെയും ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದ ಎಸ್ಆರ್ ಮೆಹರೋಜ್ ಖಾನ್ ಮಾತನಾಡಿ, ಎಲ್ಲಾ ಧರ್ಮದ ಸಂತರು ಸಮಾಜಕ್ಕೆ, ದೇಶಕ್ಕೆ ನೀಡಿರುವ ವಚನಗಳಲ್ಲಿ ಶಾಂತಿಯ, ಪ್ರೀತಿಯ, ಬಾಂಧವ್ಯದ ಸಂದೇಶವಿರುತ್ತದೆ. ಇಸ್ಲಾಂ ಧರ್ಮವು ತನ್ನ ಧರ್ಮವನ್ನು ಪ್ರೀತಿಸಿ ಅನ್ಯ ಧರ್ಮವನ್ನು ಗೌರವಿಸಬೇಕೆಂದು ಸಾರುತ್ತದೆ ಎಂದರು. ಪ್ರವಚನಗಳನ್ನು ನೀಡಿದ್ದಾರೆ. ಆ ಪ್ರವಚನಗಳನ್ನು ತಾವು ಓದಿದ್ರೆ, ಕೇಳಿದ್ರೆ ಅದರಲ್ಲಿ ಶಾಂತಿಯ, ಪ್ರೀತಿಯ, ಬಾಂಧವ್ಯದ ಸಂದೇಶ ಇರ್ತದೆ. ನಮ್ಮ ಖುರಾನು ಆಗಿರ್ಬೋದು ಅಥವಾ ಭಗವದ್ಗೀತೆ ಕೂಡ ಆಗಿರ್ಬೋದು. ಖುರಾನಿನಲ್ಲಿ ಲಕುಂ ದೀನಕುಂ ವಲಿಯ ದೀನ್, ಲಕುಂ ದೀನಕುಂ ವಲಿಯ ದೀನ್, ನಿನ್ನ ಧರ್ಮವನ್ನ ನೀನು ಅನುಸರಿಸು, ಪರರ ಧರ್ಮವನ್ನ ಅವರಿಗೆ ಅನುಸರಿಸಲಿ. ನೋಡಿ ಎಷ್ಟು ಅರ್ಥ ಅದರಲ್ಲಿ ಇದೆ ಅಂತ ಹೇಳ್ಬೋದು. ಪರರ ಧರ್ಮಕ್ಕೆ ತೊಂದರೆ ಕೊಡು, ಪರರನ್ನ ಅವರ ಧರ್ಮವನ್ನ ಅನುಸರಿಸಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳಿಲ್ಲ. ಖುರಾನಲ್ಲಿ ನೇರವಾಗಿ ಹೇಳಿದೆ, ತನ್ನ ಧರ್ಮವನ್ನು ನೀನು ಅನುಸರಿಸು. ಮೊದಲಿಗೆ ಕಾರ್ಯಕ್ರಮವನ್ನು ಕೂರ್ಗ್ ಜಮಯತುಲ್ ಉಲಾಮಾ ಜಿಲ್ಲಾಧ್ಯಕ್ಷರಾದ ಸೈಯದ್ ಶಿಯಾಬುದ್ದೀನ್ ಅಲ್ ಐದರೂಸಿ ಕಿಲ್ಲಾರ್ ತನ್ಯಾಳ್ ಉದ್ಘಾಟಿಸಿ ಮಾತನಾಡಿದರು. ಬಹುಮಾನಪಟ್ಟ ಸೂಫಿ ಶಹೀದ್ ರಲಿಯಲ್ಲಾಹು ಅನ್ಹುವಿನയും ഹസൻ സഖാഫിൽ ഹലാനി തങ്ങളുടെ കറാമത്ത്
ഈ ലോകം മുഴുവനും വികസിക്കുകയാണ്. അല്ലാഹുവേ അവിടുത്തെ ഒരു മുഅ്മിനായ മനുഷ്യൻ ആ മനുഷ്യനെ ഖബറിലേക്ക് കൊണ്ടുപോയി വെച്ചു. ಉರುಸ್ ಅಂಗವಾಗಿ ಮಸೀದಿಯಲ್ಲಿ ಮೌಲೂದ್ ಪಾರಾಯಣ ಹಾಗೂ ವಿಶೇಷ ಪ್ರಾರ್ಥನೆ ನಡೆಯಿತು. നിന്റെ മഹാന്മാരുടെ പരിസരത്ത് വെച്ച് ദർബാറിൽ വെച്ച് നിന്റെ ഹബീബിനെ വിളിച്ചിട്ട് ചെല്ലുക സലാത്തും സലാമും ആ ദർബാറിൽ നീ കേൾപ്പിക്കണേ അല്ലാഹ്. അവിടുത്തെ സന്തോഷത്തിന്റെ നോട്ടം ഞങ്ങളെ മജ്‌ലിസിലേക്ക് നൽകണം അല്ലാഹ്. ಬಳಿಕ ನಡೆದ ಅನ್ನದಾನ ಕಾರ್ಯಕ್ರಮದಲ್ಲಿ ಜಿಲ್ಲೆ, ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾದರು. ಎಮ್ಮೆಮಾಡು ಜಮಾತ್ ಅಧ್ಯಕ್ಷ ಅಬೂಬಕರ್ ಸಕಾಫಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ಕೂರ್ಗ್ ಜಮೈತುಲ್ ಉಲಾಮಾ ಕೋಶಾಧಿಕಾರಿ ಹುಸೈನ್ ಸಕಾಫಿ, ಹಸೈನಾರ್ ಕನ್ನಡಿಯಂಡ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಅದರ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡಿದ್ದೆ. ಇಡೀ ರಾಜ್ಯ ಪ್ರವಾಸವನ್ನು ಮಾಡಿದೆ. ಪ್ರತಿ ಜಿಲ್ಲೆಗಳಿಗೆ ನಾನು ಭೇಟಿಯನ್ನು ಕೊಟ್ಟೆ. ಕೊಡಗಿನಲ್ಲೂ ನಾನು ಭೇಟಿ. ಪ್ರತಿ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಮುಸ್ಲಿಂ ಸಮುದಾಯದ ನನ್ನ ಸಹೋದರ ಸಹೋದರಿಯರಲ್ಲಿ ನಾನು ಕೇಳಿಕೊಳ್ತಿದ್ದೆ. ಉರುಸ್ ಸಮಾರಂಭದ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಭೇಟಿ ನೀಡಿ ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಹಾಗೂ ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ರವರಿಂದ ಉರುಸ್ ಬಂದೋಬಸ್ತ್ ಬಗ್ಗೆ ಮಾಹಿತಿ ಪಡೆದರು.